ಮರಿ ಟೈಗರ್ ವಿನೋದ್ ಪ್ರಭಾಕರ್ ಅವರ ಈ ಬಲರಾಮನ ಆ ದಿನಗಳು ಮೂವಿ ನೋಡಿದ ಮೇಲೆ ನನ್ಗನ್ಸಿದ್ದು ಏನಪ್ಪಾ ಅಂದ್ರೆ ನಮ್ಮ ಕನ್ನಡದ ಡೈರೆಕ್ಟರ್ ಗಳು ಬದಲಾಗಬೇಕು ಸರ್. 18 ವರ್ಷದ ಹಳೆಯ ಆ ದಿನಗಳು ಸಿನಿಮಾನ 4K ಕ್ವಾಲಿಟಿಯಲ್ಲಿ ತೋರಿಸಿದ್ರೆ ಹೆಂಗೆ ಸರ್? ಇನ್ನು ಈ ಸಿನಿಮಾದ ಬೇಸಿಕ್ ಸ್ಟೋರಿ ಲೈನ್ ಏನಪ್ಪಾ ಅಂದ್ರೆ ಹಳ್ಳಿ ಬಿಟ್ಟು ಬೆಂಗಳೂರಿಗೆ ಬಂದ ಬಲರಾಮ 80-90ರ ದಶಕದಲ್ಲಿ ಬೆಂಗಳೂರು ಅಂಡರ್ ವರ್ಲ್ಡ್ ಗೆ ಎಂಟ್ರಿ ಕೊಡ್ತಾನೆ. ಇಷ್ಟಕ್ಕೂ ಈ ಬಲರಾಮ ಯಾರು, ಅವನ ಕತೆ ಏನು ಅಂತ ಈ ಸಿನಿಮಾ ನೋಡಿ ನೀವೇ ತಿಳ್ಕೊಳ್ಳಿ. ಓಂ ಸಿನಿಮಾದಿಂದ ಹಿಡಿದು ಡಾಲಿ ಧನಂಜಯ ಅವರ ಎಡ್ ಬುಷ್ ತನಕ ಬೆಂಗಳೂರು ರೌಡಿಗಳ ಮೇಲೆ ಬಯೋಪಿಕ್ ಸಿನಿಮಾಗಳು ಮಾಡ್ಕೊಂಡ್ ಬರ್ತಾವ್ರೆ. ಈ ರೌಡಿಸಂ ಜಾನರ್ ಬಿಟ್ಟು ನಮ್ಮವರು ಹೊರಗಡೆನೆ ಬರಲ್ಲ. ಒಳ್ಳೆ ಸಿನಿಮಾ ಮಾಡೋದು ಯಾವಾಗ ಸರ್? ಕನಿಷ್ಠ ಪಕ್ಷ ಜಾನರ್ ಚೇಂಜ್ ಮಾಡ್ದಿದ್ರು ಪರವಾಗಿಲ್ಲ, ಸ್ಟೋರಿ ಟೆಂಪ್ಲೇಟ್ ಕ್ಯಾರೆಕ್ಟರ್ ಗಳನ್ನಾದ್ರೂ ಚೇಂಜ್ ಮಾಡಬಹುದಿತ್ತು. ಅದು ಕೂಡ ಈ ಸಿನಿಮಾದಲ್ಲಿ ಮಾಡಿಲ್ಲ. ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಮಾಡಿದ್ದಾರೆ. ಆ ದಿನಗಳು ಸಿನಿಮಾದಲ್ಲಿ ಇದ್ದಂತ ಕ್ಯಾರೆಕ್ಟರ್ ಗಳನ್ನು ಈ ಸಿನಿಮಾದಲ್ಲಿ ರೀಪ್ಲೇಸ್ ಮಾಡಿದ್ದಾರೆ ಅಷ್ಟೇ. ಆ ದಿನಗಳು ಸಿನಿಮಾದ ಕಂಟಿನ್ಯೂ ವರ್ಷನ್ ಈ ಬಲರಾಮನ ದಿನಗಳು. ರೊಟೀನ್ ಸ್ಟೋರಿ, ಸ್ಕ್ರೀನ್ ಪ್ಲೇ ತುಂಬಾ ಡಲ್ ಇದೆ, ಬರವಣಿಗೆಯಲ್ಲಿ ದಮ್ಮಿಲ್ಲ, ಆದ್ರೆ ಮೇಕಿಂಗ್ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅಂತೂ ನನ್ಗೆ ಇಷ್ಟ ಆಯ್ತು. ಇನ್ನು ಈ ಸಿನಿಮಾದಲ್ಲಿ ವಿನೋದ್ ಪ್ರಭಾಕರ್ ಅವರನ್ನು ಇನ್ನೂ ಬೆಟರ್ ಆಗಿ ತೋರಿಸಬಹುದಿತ್ತು. ಅರ್ಜೆಂಟ್ ಆಗಿ ಸಿನಿಮಾ ಮಾಡಿ ಮುಗಿಸಿದ್ದಾರೆ ಅಂತ ಕಾಣುತ್ತೆ. ಮಾದೇವ ಎಂಬ ಕ್ಯಾರೆಕ್ಟರ್ ಬಲರಾಮನ ಕ್ಯಾರೆಕ್ಟರ್ ಮಾಡಿದ್ರೆ ಹೆಂಗಿರುತ್ತೋ ಹಂಗಿರುತ್ತೆ ಈ ಸಿನಿಮಾದಲ್ಲಿ ವಿನೋದ್ ಪ್ರಭಾಕರ್ ಅವರ ಆಕ್ಟಿಂಗ್. ಓಂ, ಜೋಗಿ, ಆ ದಿನಗಳು, ಡೆಡ್ಲಿ ಸೋಮ, ಚಕ್ರವರ್ತಿ ಈ ಎಲ್ಲಾ ಸಿನಿಮಾಗಳನ್ನು ಮಿಕ್ಸ್ ಮಾಡಿದ್ರೆ ಈ ಬಲರಾಮನ ಆ ದಿನಗಳು. ಫೈನಲ್ ವರ್ಡಿಕ್ಟ್ ಏನಪ್ಪಾ ಅಂದ್ರೆ ಸಿನಿಮಾ ತುಂಬಾ ಸ್ಲೋ ಇದೆ. ನೀವೇನಾದ್ರೂ ಆ ದಿನಗಳು ಸಿನಿಮಾ ನೋಡಿಲ್ಲ ಅಂದ್ರೆ ಖಂಡಿತ ಈ ಸಿನಿಮಾ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಒಂದ್ಸಲ ಟ್ರೈ ಮಾಡ್ಬೋದು ಅಷ್ಟೇ. ವಿನೋದ್ ಪ್ರಭಾಕರ್ ಅವರಂತ ಒಳ್ಳೆ ಆಕ್ಟರ್ ನ ಇಟ್ಕೊಂಡು ಈ ಸಿನಿಮಾದಲ್ಲಿ ಸರಿಯಾಗಿ ಅವರನ್ನು ಬಳಸ್ಕೊಂಡಿಲ್ಲ. ಅವರಿದ್ದ ಪೋರ್ಷನ್ ಗಳಲ್ಲಿ ಅವರನ್ನು ಸರಿಯಾಗಿ ತೋರಿಸಿಲ್ಲ. ಒಂಥರ ಏನೋ ಓಟಿ ಪ್ಯಾಕೆಟ್ ಕುಡ್ತಿರುವ ಮನುಷ್ಯನ್ ತರ ತೋರಿಸಿದ್ದಾರೆ. ಡ್ಯೂರೇಷನ್ ಸ್ವಲ್ಪ ಕಡಿಮೆ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಪ್ರಿಯಾ ಆನಂದ್, ವಿನೋದ್ ಪ್ರಭಾಕರ್ ಅವರ ಕಾಂಬೋ ಈ ಸಿನಿಮಾದಲ್ಲಿ ವರ್ಕೌಟ್ ಆಗಿಲ್ಲ. ಸುಮ್ನೆ ಆ ದಿನಗಳು 2.0 ಅಂತ ಇಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್